ನಮಸ್ಕಾರ. ಚುನಾವಣಾ ಫಲಿತಾಂಶಗಳು ಅಂದ್ರೆ ಕೇವಲ ನಂಬರ್ಗಳ ಆಟ ಅಲ್ಲ ಅಲ್ವಾ? ಅದು ಆಡಳಿತ ಹೇಗಿದೆ ಅನ್ನೋದಕ್ಕೆ ಜನ ಕೊಡುವ ಒಂದು ತೀರ್ಪು. ಹಾಗಿದ್ರೆ ಬನ್ನಿ, ಇವತ್ತು ನಾವು ಕರ್ನಾಟಕದ ಹೊಳಲ್ಕೆರೆ ಕ್ಷೇತ್ರದ ರಿಸಲ್ಟ್ಸ್ ಅನ್ನೊಮ್ಮೆ ಆಳವಾಗಿ ನೋಡೋಣ. ಆ ಸಂಖ್ಯೆಗಳ ಹಿಂದೆ ಅಡಗಿರೋ ಜನರ ಸಂದೇಶ ಏನೋ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಹೊಳಲ್ಕೆರೆ ಎಲ್ಲಿದೆ ಅಂತ ನೋಡೋಣ. ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುತ್ತೆ. ಯಾಕೆ ಈ ಕ್ಷೇತ್ರ ಇಂಪಾರ್ಟೆಂಟ್ ಅಂದ್ರೆ, ಇದು ಕರ್ನಾಟಕದ ಗ್ರಾಮೀಣ ಭಾಗದ ಜನರ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪರ್ಫೆಕ್ಟ್ ಉದಾಹರಣೆ. ಇಲ್ಲಿನ ಜನರ ನಿಜವಾದ ಬದುಕು ಹೇಗಿದೆ, ಅವರ ಸವಾಲುಗಳಾದ್ರೂ ಏನು ನೋಡೋಣ ಬನ್ನಿ. ಮೊದಲನೇ ಭಾಗದಲ್ಲಿ ಕ್ಷೇತ್ರದ ರಿಯಾಲಿಟಿ ಏನು ಅಂತ ನೋಡೋಣ. ಅಂದ್ರೆ ಇಲ್ಲಿನ ಜನರ ದಿನನಿತ್ಯದ ಬದುಕಿನಲ್ಲಿರೋ ಅಸಲಿ ಸವಾಲುಗಳು ಯಾವುವು? ಈ ಸಂಖ್ಯೆ ನೋಡಿ. ಇದು ಏನು ಹೇಳುತ್ತೆ ಅಂದ್ರೆ, ಹೊಳಲ್ಕೆರೆ ಬಹುತೇಕ ಒಂದು ಹಳ್ಳಿ ಪ್ರದೇಶ. ಇಲ್ಲಿನ ಜನರ ಬದುಕು, ಅವರ ಜೀವನೋಪಾಯ ಎಲ್ಲವೂ ಕೃಷಿ ಅಂದ್ರೆ ಮಣ್ಣಿನ ಜೊತೆನ ಬೆಸೆದುಕೊಂಡಿದೆ, ಬೇರ್ಪಡಿಸೋಕ್ಕಾಗಲ್ಲ. ಇನ್ನು ಈ ನಂಬರು ಇಲ್ಲಿನ ಆರ್ಥಿಕ ಸ್ಥಿತಿ ಎಷ್ಟು ಅಲುಗಾಡುತ್ತಿದೆ ಅನ್ನೋದಕ್ಕೆ ಸಾಕ್ಷಿ. ಇಲ್ಲಿ ಕೆಲಸ ಮಾಡೋ ಜನರಲ್ಲಿ ಸುಮಾರು 3ರಲ್ಲಿ 1 ಅಂದ್ರೆ 30% ಜನ ಸೀಸನಲ್ ಕೆಲಸಗಳನ್ನೇ ನಂಬ್ಕೊಂಡಿದ್ದಾರೆ. ಅಂದ್ರೆ ಕೆಲ ತಿಂಗಳು ಕೆಲಸ, ಇನ್ನು ಕೆಲ ತಿಂಗಳು ಖಾಲಿ. ಇದು ಅವರ ಜೀವನದಲ್ಲಿ ಒಂದು ತರಹದ ಅನಿಶ್ಚಿತತೆಯನ್ನ ಸದಾಕಾಲ ಜೀವಂತವಾಗಿ ಇಡುತ್ತೆ. ಅಯ್ಯೋ, 5,000 ರೂಪಾಯಿ ಇದೇನಪ್ಪ ಅಂದ್ರೆ ಇಲ್ಲಿನ ನೀರಿನ ಬಿಕ್ಕಟ್ಟಿನ ಬೆಲೆ. ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗಿವೆ. ಹಾಗಾಗಿ ಜನ ಒಂದು ಟ್ಯಾಂಕರ್ ನೀರಿಗೋಸ್ಕರ ಇಷ್ಟು ದುಡ್ಡು ಕೊಡಬೇಕಾದ ಪರಿಸ್ಥಿತಿ ಬಂದಿದೆ. ಇದು ಬರೀ ವ್ಯವಸಾಯಕ್ಕೆ ಅಷ್ಟೇ ಅಲ್ಲ, ಕುಡಿಯೋ ನೀರಿಗೂ ಇದೇ ಕಥೆ. ಈ ಹೊರೆ ಪ್ರತಿದಿನದ ಬದುಕನ್ನ ಎಷ್ಟು ಕಷ್ಟ ಮಾಡುತ್ತೆ ಅಂತ ಊಹಿಸ್ಕೊಳ್ಳಿ. ನೋಡಿ, ನೀರಿನ ಸಮಸ್ಯೆ ಪ್ರಕೃತಿದತ್ತ ಅಂದ್ಕೊಳ್ಳೋಣ. ಆದ್ರೆ ಇದು ಮನುಷ್ಯರೇ ಸೃಷ್ಟಿ ಮಾಡ್ಕೊಂಡಿರೋ ಸಮಸ್ಯೆ. ಇದನ್ನ ಕೇವಲ ಒಂದು ಟ್ರಾಫಿಕ್ ಜಾಮ್ ಅಂತ ತಳ್ಳಾಕೋಕೆ ಆಗಲ್ಲ. ಇದು ಅಭಿವೃದ್ಧಿ ಎಲ್ಲಿ ನಿಂತೋಗಿದೆ ಅನ್ನೋದಕ್ಕೊಂದು ದೊಡ್ಡ ಸಿಂಬಲ್. ಈ ರೈಲ್ವೆ ಕ್ರಾಸಿಂಗ್ ಜನರ ಟೈಮ್ ಮಾತ್ರ ವೇಸ್ಟ್ ಮಾಡ್ತಿಲ್ಲ, ಇಲ್ಲಿನ ವ್ಯಾಪಾರಕ್ಕೂ ಅಡ್ಡಿ. ಅಷ್ಟೇ ಅಲ್ಲ, ಜನರ ಜೀವಕ್ಕೂ ಇದರಿಂದ ಅಪಾಯ ಇದೆ. ಸರಿ, ಈಗ 2ನೇ ಭಾಗಕ್ಕೆ ಬರೋಣ. ಕುಗ್ಗುತ್ತಿರುವ ಜನಾದೇಶ. ಅಂದ್ರೆ ನಾವು ನೋಡಿದ ಈ ಎಲ್ಲಾ ಸಮಸ್ಯೆಗಳು ಎಲೆಕ್ಷನ್ ರಿಸಲ್ಟ್ ಮೇಲೆ ಹೇಗೆ ಪರಿಣಾಮ ಬೀರಿವೆ ಅನ್ನೋದನ್ನ ನೋಡೋಣ. ಈ ಚಾರ್ಟ್ ಅನ್ನೊಮ್ಮೆ ನೋಡಿ. 2018ರಲ್ಲಿ ಗೆಲುವಿನ ಅಂತರ ಎಷ್ಟಿತ್ತೋ? 38,940 ವೋಟ್. ಆದರೆ 2023ಕ್ಕೆ ಬರುವಷ್ಟರಲ್ಲಿ ಏನಾಯ್ತೋ? ಅದು ಕೇವಲ 5,682ಕ್ಕೆ ಇಳಿದುಬಿಟ್ಟಿದೆ. ಅಂದ್ರೆ ಒಂದು ಭಾರೀ ಕುಸಿತ. ಇದು ಆಡಳಿತದ ವಿರುದ್ಧ ಜನರಲ್ಲಿದ್ದ ಅಸಮಾಧಾನವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಈ ಟೇಬಲ್ನಲ್ಲಿರೋ ನಂಬರ್ಗಳನ್ನ ನೋಡಿದ್ರೆ ಇನ್ನೂ ಸ್ಪಷ್ಟವಾಗುತ್ತೆ. 2018ಕ್ಕೆ ಹೋಲಿಸಿದ್ರೆ 2023ರಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸಿಕ್ಕಿದ್ದ ವೋಟುಗಳು ಸುಮಾರು 19,000ದಷ್ಟು ಕಡಿಮೆ ಆಗಿವೆ. ಅದೇ ಟೈಮಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವೋಟುಗಳು ಗಮನಾರ್ಹವಾಗಿ ಜಾಸ್ತಿಯಾಗಿವೆ. ಇದರಿಂದ ಏನಾಯ್ತು? ಗೆಲುವಿನ ಅಂತರ ಬಹುತೇಕ ಮುಚ್ಚೋಯ್ತು. ಇದು ವೋಟ್ ಶೇರಲ್ಲಿ ಆಗಿರೋ ಶಿಫ್ಟ್. ಬಿಜೆಪಿಯ ವೋಟ್ ಶೇರ್ -12.3%, ಅಂದ್ರೆ ಅಷ್ಟು ಕಡಿಮೆಯಾಗಿದೆ. ಅದೇ ಜಾಗದಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್ +5.5%, ಅಂದ್ರೆ ಅಷ್ಟು ಹೆಚ್ಚಾಗಿದೆ. ಇದರರ್ಥ ಜನ ವೋಟ್ ಹಾಕೋಕೆ ಹೋಗಿಲ್ಲ ಅಂತಲ್ಲ, ಬದಲಿಗೆ ಅವರು ತಮ್ಮ ಬೆಂಬಲವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಇದೊಂದು ಆಕ್ಟಿವ್ ಚೇಂಜ್. ಓಕೆ, ಈಗ 3ನೇ ಭಾಗಕ್ಕೆ ಹೋಗೋಣ. ಈ ಬೆಂಬಲ ಯಾಕಿಷ್ಟೊಂದು ಕಡಿಮೆ ಆಯಿತು? ಇದರ ಹಿಂದಿನ ಅಸಲಿ ಕಾರಣಗಳೇನು ಅದನ್ನು ವಿಶ್ಲೇಷಿಸೋಣ. ಜನರ ಅಸಮಾಧಾನಕ್ಕೆ ಮುಖ್ಯವಾಗಿ 3 ಕಾರಣಗಳು ಕಾಣಿಸ್ತಿವೆ. 1, ಕಲ್ಯಾಣ ಯೋಜನೆಗಳ ಬಗ್ಗೆ ಜನರಿಗೆ ನಂಬಿಕೆ ಹೊರಟೋಗಿದೆ. 2, ಅಭಿವೃದ್ಧಿ ಅಂತ ಹೇಳೋದಕ್ಕೂ ನಿಜವಾಗ್ಲೂ ಆಗಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. 3, ಉದ್ಯೋಗದ ಸಮಸ್ಯೆ. ಈ 3 ಪಾಯಿಂಟ್ಸ್ ಆಡಳಿತ ಎಲ್ಲಿ ಎಡವಿಲೆ ಅನ್ನೋದನ್ನ ನೇರವಾಗಿ ಹೇಳ್ತಿವೆ. ಮೊದಲನೇ ಪಾಯಿಂಟ್, ವೆಲ್ಫೇರ್ ಫೆಟೀಗ್ ಅಂದ್ರೆ ಏನು? ಸರ್ಕಾರ ಒಂದಷ್ಟು ಸಣ್ಣ ಪುಟ್ಟ ದುಡ್ಡಿನ ಸಹಾಯ ಮಾಡುತ್ತೆ, ಸರಿ. ಆದ್ರೆ ಜನ ಪ್ರತಿದಿನ ಕುಡಿಯೋ ನೀರಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾದ ಸ್ಥಿತಿಲಿದ್ದಾಗ ಸರ್ಕಾರದ ಆ ಚಿಟ್ಟುಪುಟ್ಟ ಸಹಾಯಗಳು ಅವರಿಗೆ ದೊಡ್ಡದಾಗಿ ಕಾಣಿಸೋದೇ ಇಲ್ಲ, ಅರ್ಥಹೀನ ಅನಿಸಿಬಿಡುತ್ತೆ. 2ನೇ ಕಾರಣ, ಡೆವಲಪ್ಮೆಂಟ್ ಗ್ಯಾಪ್ ಅಂದ್ರೆ ಹೇಳಿದ್ದಕ್ಕೂ ಮಾಡಿದ್ದಕ್ಕೂ ಇರೋ ಅಂತರ. ಎಷ್ಟೋ ವರ್ಷಗಳಿಂದ ಮೇಲ್ದಂಡೆ ನೀರಾವರಿ ಯೋಜನೆ ಮಾಡ್ತೀವಿ ಅಂತ ಹೇಳ್ತಾನೇ ಇದ್ದಾರೆ, ಆದ್ರೆ ಅದು ಇನ್ನೂ ಪೂರ್ತಿಯಾಗಿಲ್ಲ. ಇನ್ನು ರಸ್ತೆಗಳ ಕಥೆನಂತೂ ಕೇಳೋದೇ ಬೇಡ. ಇದೆಲ್ಲವೂ ಈ ಗ್ಯಾಪ್ಗೆ ಬೆಸ್ಟ್ ಎಕ್ಸಾಂಪಲ್ಸ್. 3ನೇ ಮತ್ತು ಬಹುಶಃ ಅತಿ ಮುಖ್ಯವಾದ ಕಾರಣ, ಜಾಬ್ಸ್ ಕ್ರೈಸಿಸ್. ಇಲ್ಲಿ ಕೃಷಿ ಬಿಟ್ಟು ಬೇರೆ ದೊಡ್ಡ ಇಂಡಸ್ಟ್ರಿಗಳು ಇಲ್ಲ. ಹಾಗಾಗಿ ಓದಿರೋ ಯುವಕರಿಗೆ ಸ್ಥಳೀಯವಾಗಿ ಕೆಲಸವೇ ಇಲ್ಲ. ಇದು ಸಹಜವಾಗಿಯೇ ಅವರಲ್ಲಿ ಒಂದು ಥರದ ಹತಾಶೆ ಮತ್ತು ಆಡಳಿತದ ಮೇಲೆ ಕೋಪ ತರಿಸುತ್ತೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಜನರ ನಂಬಿಕೆಯನ್ನ ವಾಪಸ್ ಗಳಿಸೋದು ಹೇಗೆ?
4ನೇ ಭಾಗದಲ್ಲಿ ಅದಕ್ಕೊಂದು ಬ್ಲೂಪ್ರಿಂಟ್ ನೋಡೋಣ. ನೋಡಿ, ಜನರ ಬೇಡಿಕೆಗಳು ತುಂಬಾ ಸ್ಪಷ್ಟವಾಗಿವೆ. ಅದಕ್ಕೆ ನೇರ ಉತ್ತರವಾಗಿ ಒಂದು 3 ಪ್ರಾಜೆಕ್ಟ್ ಬ್ಲೂಪ್ರಿಂಟ್ ರೆಡಿ ಮಾಡ್ಬೋದು. 1, ನೀರಿಗಾಗಿ ಮೇಲ್ದಂಡೆ ಯೋಜನೆ. 2, ರಸ್ತೆ ಸರಿಪಡಿಸೋಕೆ ಬೈಪಾಸ್ ಮತ್ತು ಓವರ್ ಬ್ರಿಡ್ಜ್. 3, ಉದ್ಯೋಗ ಸೃಷ್ಟಿಗೆ ಒಂದು ಅಗ್ರೋ ಪ್ರೊಸೆಸಿಂಗ್ ಪಾರ್ಕ್. ಮೊದಲನೇ ಪ್ರಾಜೆಕ್ಟ್, ಮೇಲ್ದಂಡೆ ಯೋಜನೆ. ಇದರಿಂದ ಆಗೋ ಲಾಭ ಏನು? ಇದು ಬರೀ 30,000 ಹೆಕ್ಟೇರ್ಗೆ ನೀರು ಕೊಡೋದು ಮಾತ್ರ ಅಲ್ಲ, ಬೆಳೆ ಇಳುವರಿ 30% ಹೆಚ್ಚಾಗುತ್ತೆ, ರೈತರ ಆದಾಯ ಜಾಸ್ತಿಯಾಗುತ್ತೆ, ಮುಖ್ಯವಾಗಿ ಟ್ಯಾಂಕರ್ ನೀರಿಗೆ ದುಡ್ಡು ಸುರಿಯೋದು ನಿಲ್ಲುತ್ತೆ. ಇನ್ನು 2ನೇ ಪ್ರಾಜೆಕ್ಟ್, ಬೈಪಾಸ್ ಮತ್ತು ಓವರ್ ಬ್ರಿಡ್ಜ್. ಇದರಿಂದ ಪ್ರತಿದಿನದ ಟ್ರಾಫಿಕ್ ಕಿರಿಕಿರಿ ತಪ್ಪುತ್ತೆ, ಮಾರಣಾಂತಿಕ ಅಪಘಾತಗಳು ಕಡಿಮೆ ಆಗತ್ತೆ, ಗೂಡ್ಸ್ ಟ್ರಾನ್ಸ್ಪೋರ್ಟ್ ಕೂಡ ಫಾಸ್ಟ್ ಆಗತ್ತೆ. ಒಟ್ಟಾರೆ ಜನರ ಓಡಾಟ ಸೇಫ್ ಮತ್ತು ಸ್ಮೂತ್ ಆಗತ್ತೆ. 3ನೇ ಯೋಜನೆ, ಆಗ್ರೋ ಪ್ರೊಸೆಸಿಂಗ್ ಪಾರ್ಕ್. ಇದರ ರಿಸಲ್ಟ್ ಏನು ಅಂತ ಕೇಳಿದ್ರೆ ಈ ನಂಬರ್ ನೋಡಿ. ಸುಮಾರು 2,000 ನೇರ ಉದ್ಯೋಗಗಳು, ಅದು ಕೂಡ ಸ್ಥಳೀಯವಾಗಿ, ಇಲ್ಲಿನ ಯುವಕರಿಗೆ. ಇದೊಂದು ಗೇಮ್ ಚೇಂಜರ್ ಆಗಬಹುದು. ಸರಿ, ಈಗ ಕೊನೆಯ ಭಾಗ. ಬರೀ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡಿದ್ರೆ ಸಾಲ್ದು. ನಂಬಿಕೆ ಗಳಿಸೋದು ಹೇಗೆ? ಅದು ಚುನಾವಣೆ ಗೆಲ್ಲೋದಕ್ಕಿಂತ ದೊಡ್ಡದು. ಅದರ ಬಗ್ಗೆ ಮಾತಾಡೋಣ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ವರ್ಷಗಳಿಂದ ಬರೀ ಭರವಸೆಗಳನ್ನೇ ಕೇಳಿ ಕೇಳಿ ಜನರಿಗೆ ಸಾಕಾಗಿದೆ. ಇಂಥ ಸಮಯದಲ್ಲಿ ಒಬ್ಬ ನಾಯಕ ಬರೀ ಬ್ಲೂಪ್ರಿಂಟ್ ತೋರಿಸಿದ್ರೆ ಸಾಕಾಗುತ್ತಾ? ಆ ಬ್ಲೂಪ್ರಿಂಟ್ ಮೇಲೆ ಜನರಿಗೆ ನಂಬಿಕೆ ಬರೋದು ಹೇಗೆ? ಇದು ಕೇವಲ ಎಂಜಿನಿಯರಿಂಗ್ ಚಾಲೆಂಜ್ ಅಲ್ಲ, ಇದು ನಂಬಿಕೆಯನ್ನ ಮರುನಿರ್ಮಾಣ ಮಾಡೋ ಚಾಲೆಂಜ್. ಈ ಮಾತನ್ನ ಗಮನಿಸಿ. ಆಡಳಿತ ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಕೊಡೋ ಭರವಸೆ ಅಲ್ಲ, ಅದು ಪ್ರತಿದಿನ ಜನರಿಗೆ ತಲುಪಿಸಬೇಕಾದ ಸೇವೆ. ಇದರ ಅರ್ಥ ಏನು? ಗವರ್ನೆನ್ಸ್ ಅನ್ನೋದು ಒಂದು ಈವೆಂಟ್ ಅಲ್ಲ, ಅದೊಂದು ಕಂಟಿನ್ಯೂಸ್ ಪ್ರಾಸೆಸ್. ಪ್ರತಿದಿನ, ಪ್ರತಿ ಗಂಟೆ ಜನರ ಕಷ್ಟಗಳಿಗೆ ಸ್ಪಂದಿಸುವುದೇ ನಿಜವಾದ ಆಡಳಿತ. ನೋಡಿ, ಡೇಟಾ ನಮ್ಗೆ ಏನು ತಪ್ಪಾಗಿದೆ ಅಂತ ಹೇಳುತ್ತೆ, ಬ್ಲೂಪ್ರಿಂಟ್ ಮುಂದೆ ಏನು ಮಾಡಬೇಕು ಅಂತ ದಾರಿ ತೋರಿಸುತ್ತೆ. ಆದರೆ ಇವೆರಡರ ನಡುವೆ ಇರೋದೇ ಅಸಲಿ ಸವಾಲು, ಎಕ್ಸಿಕ್ಯೂಷನ್. ಅಂದ್ರೆ ಕಾರ್ಯರೂಪಕ್ಕೆ ತರೋದು. ಮಾತುಗಳು ಯಾರನ್ನ ಬೇಕಾದ್ರೂ ಗೆಲ್ಲಿಸ್ಬೋದು, ಆದರೆ ನಂಬಿಕೆಯನ್ನ ಗೆಲ್ಲಬೇಕಾದ್ರೆ ಕೆಲಸಗಳೇ ಮಾತಾಡಬೇಕು. ನಿಜವಾದ ಆಯ್ಕೆ ಇರೋದು ಅಲ್ಲೇ.